ಈಗ ತಾನೇ ನೀವು ನೋಡಿದ ಹಾಗೆ ಕಾಂಗ್ರೆಸ್ ಇಲ್ಲಿ 1000 ದಿನದ ಸಾಧನೆಯ ಸಂಭ್ರಮದಲ್ಲಿರುವಂತ ಸಂದರ್ಭ. ಸರ್ಕಾರ ರಚನೆಗೆ 1000 ದಿನ ಆಯ್ತು ಅಂತ ಹೇಳ್ಕೊಂಡು ನಾವು ಇಂತಿಂತ ಸಾಧನೆ ಮಾಡಿದೀವಿ ಅಂತೆಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಬಿಜೆಪಿ ಅವರು ನಿಮ್ದು ಸುಳ್ಳಿನ ಸಾಧನೆ, ನೀವೇನೂ ಕೂಡ ಮಾಡಿಲ್ಲ ಅನ್ನೋ ರೀತಿಯಾಗಿ ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಗೈರಾಗಿರುವಂತದ್ದು ಇದೆಯಲ್ಲ, ಅದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರದ ರೀತಿಯಾಗೂ ಕಂಡು ಬರ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ತಾರಕಕ್ಕೇರಿದ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ 1000 ಸುಳ್ಳಿನ ಕದನ. ಸಾವಿರ ದಿನಗಳ ಸಾಧನೆ ಕಾರ್ಯಕ್ರಮಕ್ಕೆ ಖರ್ಗೆ ಗೈರು, ಬಿಜೆಪಿ ಟೀಕೆ. ರಾಜ್ಯ ಸರ್ಕಾರ 1000 ದಿನದ ಸಂಭ್ರಮದಲ್ಲಿದ್ರೆ ಬಿಜೆಪಿ ಟೀಕಿಸ್ತಾ ಇದೆ. 1000 ದಿನ 1000 ಸುಳ್ಳು ಅಂತ ಬಿಜೆಪಿ ಪೋಸ್ಟರ್ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ನಾಯಕರನ್ನ ಕೆರಳುವಂತೆ ಮಾಡಿದೆ. ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯು ಜೋರಾಗಿ ನಡೀತಾ ಇದೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ಬಿಜೆಪಿ ಆರೋಪಕ್ಕೆ ಸಿಎಂ ಡಿಸಿಎಂ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 1000 ದಿನಗಳ ಸಾಧನೆಯನ್ನ ಟೀಕಿಸಿದ ವಿಪಕ್ಷ ನಾಯಕ ಅಶೋಕ್, ಸಾವಿರಾರು ಎಡವಟ್ಟುಗಳ ಸರ್ಕಾರದ 1000 ದಿನಗಳ ಸಂಭ್ರಮಾಚರಣೆ ಬಗ್ಗೆ ಜನತೆಗೆ ಮಾತ್ರ ಹೇಸಿಗೆ ಹುಟ್ಟಿಲ್ಲ, ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ಗೂ ಹೇಸಿಗೆ ಹುಟ್ಟಿದಂತಿದೆ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ರು. ನಿಮ್ಮ ಸರ್ಕಾರದಲ್ಲಿ ಏನ್ ಮಾಡಿದ್ದೀರಿ ಅಂತ ಸಚಿವ ಎಂಬಿ ಪಾಟೀಲ್ ಕೌಂಟರ್ ಕೊಟ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ರೂ ಕೂಡ ಸಮಾವೇಶದಿಂದ ದೂರ ಉಳಿದಿದ್ರು. ಹಾವೇರಿ ಸಮಾವೇಶದಲ್ಲಿ ಭಾಗಿಯಾಗಿರ್ಲಿಲ್ಲ. ಇದನ್ನೇ ಅಸ್ತ್ರ ಮಾಡಿಕೊಂಡ ಅಶೋಕ್ ದೆಹಲಿಗೆ ಕಳುಹಿಸಬೇಕಾದ ಲೆಕ್ಕದಲ್ಲೇನಾದ್ರೂ ಕಡಿಮೆ ಆಯ್ತಾ ಅಥವಾ ಹೈಕಮಾಂಡ್ ನಾಯಕರನ್ನ ತಾವು ಆಹ್ವಾನ ಮಾಡಲೇ ಇಲ್ವಾ ಅಂತ ಟ್ವೀಟ್ ಮೂಲಕ ಲೇವಡಿ ಮಾಡಿದ್ರು. ಇದು ರಾಜ್ಯದ ಕಾರ್ಯಕ್ರಮ ಆಗಿದೆ, ಎಲ್ಲಾ ಕಾರ್ಯಕ್ರಮಕ್ಕೂ ಹೈಕಮಾಂಡ್ ಬರಬೇಕು ಅಂತೇನಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಅದೇನೇ ಹೇಳಿ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ 1000 ಸುಳ್ಳಿನ ಸಮರ ತಾರಕಕ್ಕೇರಿದ್ದು ಮುಂದೆ ಮತ್ಯಾವ ಜಟಾಪಟಿಗೆ ಕಾರಣ ಆಗುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.